ಹಾಯ್, ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಇದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂದ್ರೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಫುಲ್ ಸ್ಕೋರ್ ಮಾಡೋದಕ್ಕೆ ಆಗುತ್ತೆ. ಇದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಆನ್ಸರ್ ಪೇಪರ್ ಮೇಲೆ ಏನೇನನ್ನ ನೀವು ಬರಿಬೇಕು, ಯಾವ ರೀತಿ ಆನ್ಸರ್ ಬರಿಬೇಕು, ನಂತರ ಟೆಸ್ಟ್ ಯಾವ ರೀತಿ ಪರ್ಫಾರ್ಮ್ ಮಾಡಬೇಕು, ನಂತರ ಎಲ್ಲ ನೆನಪಲ್ಲಿ ಇಟ್ಕೋಬೇಕು ಅಂತಂದ್ರೆ ಪ್ರಾಕ್ಟೀಸ್ ಯಾವ ರೀತಿ ಮಾಡಬೇಕು ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಹೆಚ್ಚಿನದಾಗಿ ಡಿಫಿಕಲ್ಟ್ ಅನ್ಸೋದು ಸಾಲ್ಟ್ ಅನಾಲಿಸಿಸ್. ಅಂದ್ರೆ ತುಂಬಾ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು ಕೆಮಿಸ್ಟ್ರಿ ಚಾರ್ಟ್ ನೆನಪಾಗ್ತಾ ಇಲ್ಲ, ಸಾಲ್ಟ್ ಅನಾಲಿಸಿಸ್ ನೆನಪಲ್ಲಿ ಇರ್ತಾ ಇಲ್ಲ, ಏನ್ ಮಾಡಬೇಕು ಅಂತ ಹೇಳ್ತೀನಿ. ಡೋಂಟ್ ವರಿ. ನಂತರ ಟೈಟ್ರೇಷನ್ ಅಂತೂ ಆಲ್ಮೋಸ್ಟ್ ಎಲ್ರಿಗೂ ಈಸಿನೇ ಅನ್ಸುತ್ತೆ. ನಿಮಗೆ ಟೈಟ್ರೇಷನ್ ಈಸಿ ಅನ್ಸುತ್ತೋ ಅಥವಾ ಇಲ್ವಾ ಇದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ನನ್ನ ಲೆಕ್ಕ ಈಸಿನೇ ಅನ್ಸುತ್ತೆ, ಸಾಲ್ಟ್ ಅನಾಲಿಸಿಸ್ ಸ್ವಲ್ಪ ಡಿಫಿಕಲ್ಟ್ ಅನ್ಸ್ಬೋದು. ಸರಿ, ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಹೇಗೆ ನಡೆಸ್ತಾರೆ ಅಂತ ಸ್ವಲ್ಪ ಜನರಲ್ ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತೀನಿ. ನೀವೀಗ ನಾನು ಫಿಸಿಕ್ಸ್ ಬಗ್ಗೆ ಏನು ವಿಡಿಯೋನ ಮಾಡಿದ್ದೆ ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಅದಕ್ಕೋಸ್ಕರನೇ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಓಕೆನಾ? 2 hours ಎಕ್ಸಾಮ್, ನಂತರ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಇಂತಹ ಡೇಟ್ಗೆ ಇಂತಹ ಟೈಮ್ಗೆ ನಡೆಯುತ್ತೆ ಅಂತ ಹೇಳಿರ್ತಾರೆ. ಆ ಪರ್ಟಿಕ್ಯುಲರ್ ಡೇಟ್ ಮತ್ತು ಟೈಮ್ಗೆ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಕರೆಕ್ಟ್ ಆಗಿ ಪ್ರೆಸೆಂಟ್ ಇರಬೇಕು. ಒಂದು 10 to 15 minutes ಮೊದಲು ಪ್ರೆಸೆಂಟ್ ಇರಿ, ಮಿನಿಮಮ್ 10 to 15 minutes ಮೊದಲು ಪ್ರೆಸೆಂಟ್ ಇರಿ. ನಂತರ ಎಕ್ಸಾಮ್ಗೆ ಏನೇನು ತೆಗೆದುಕೊಂಡು ಹೋಗಬೇಕು ಅವೆಲ್ಲವುಗಳನ್ನು ತೆಗೆದುಕೊಂಡು ಹೋಗಿ. ಲ್ಯಾಬ್ ರೆಕಾರ್ಡ್ ಬೇಕು, ಹಾಲ್ ಟಿಕೆಟ್ ಬೇಕು, ಪೆನ್, ಪೆನ್ಸಿಲ್, ಸಿಂಪಲ್ ಕ್ಯಾಲ್ಕುಲೇಟರ್, ಅದ್ರ ಜೊತೆಗೇನೆ ಎಪ್ರಾನ್, ಇದಿಷ್ಟನ್ನು ತೆಗೆದುಕೊಂಡು ಹೋಗಬೇಕು. ನಾನು ಯಾವುದೇ ವಸ್ತುವನ್ನು ಹೇಳೋದಕ್ಕೆ ಮರ್ತಿದ್ರೆ ಅದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಬರೀ, ಬೇರೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇವೆಲ್ಲವುಗಳನ್ನ ತೆಗೆದುಕೊಂಡು ಏನು ಮಾಡ್ತೀರಾ, ಎಕ್ಸಾಮಿನೇಷನ್ ಸೆಂಟರಲ್ಲಿ ಪ್ರೆಸೆಂಟ್ ಇರ್ತೀರಾ. ಎಕ್ಸಾಮ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಎಕ್ಸಾಮ್ ಹಾಲ್ ಇರುವಂತಹ ಇನ್ವಿಜಿಲೇಟರ್ಸ್ ನಿಮಗೆ ಎಕ್ಸಾಮ್ ಹಾಲ್ ಒಳಗಡೆ ಎಂಟರ್ ಆಗೋದಕ್ಕೆ ಕರೀತಾರೆ. ಅಲ್ಲೊಂದು ಪ್ಲೇಸ್ ಇಟ್ಟಿರ್ತಾರೆ, ಅಲ್ಲಿ ಲ್ಯಾಬ್ ರೆಕಾರ್ಡನ್ನ ಎಲ್ಲರೂ ಇಡ್ತೀರಾ. ಟೇಬಲ್ ಮೇಲೆ ಪೇಪರ್ಸ್ ಇರುತ್ತೆ, ಪೇಪರ್ನ ಪಿಕ್ ಮಾಡ್ತೀರಾ, ಪೇಪರ್ ಮೇಲೆ ಟೇಬಲ್ ನಂಬರ್ ಇರುತ್ತೆ. ಓಕೆನಾ? ಈಗ ಒಂದು ಬ್ಯಾಚಲ್ಲಿ 12 ಮೆಂಬರ್ಸ್ ಇರ್ತಾರೆ, ಅದಕ್ಕೋಸ್ಕರ 12ವರೆಗೆ ಟೇಬಲ್ ನಂಬರ್ ಇರುತ್ತೆ. ಸೊ ನಿಮಗೆ ಎಕ್ಸಾಂಪಲ್ 4th ಟೇಬಲ್ ಬಂದಿದೆ ಅಂತ ತಿಳ್ಕೊಳ್ಳಿ. ಅವಾಗ ಅಲ್ಲಿ ಎಕ್ಸಾಮಿನರ್ಸ್ಗೆ ಹೇಳಿದ್ರೆ ಓಕೆ ಟೇಬಲ್ ನಂಬರ್ 4 ಅಲ್ಲಿ ಹೋಗಿ ಬರೀರಿ ಅಂತ ಹೇಳ್ತಾರೆ. ಏನೇನು ಬರೀಬೇಕು ಅದನ್ನೆಲ್ಲ ಬರೀಬೇಕೀಗ ಆನ್ಸರ್ ಪೇಪರ್ ಮೇಲೆ. ಮೊದಲಿಗೆ ನೀವು ರಿಜಿಸ್ಟರ್ ನಂಬರ್ ಬರೀತೀರಾ, ಅಂದರೆ ಡೇಟ್ ಆಫ್ ಎಕ್ಸಾಮಿನೇಷನ್, ಸಬ್ಜೆಕ್ಟ್, ಹಾಗೆ ಕೆಲವು ಡೀಟೇಲ್ಸ್ ಏನಿದೆ. ಈಗ ಎಕ್ಸಾಮಿನೇಷನ್ ಸೆಂಟರ್ನ ಕೋಡ್ ಇರುತ್ತೆ, ಸೊ ಅವುಗಳನ್ನೆಲ್ಲ ಬರೀತೀರಾ. ಓಕೆನಾ? ಅದರ ನಂತರ ಈ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮೊದಲಿಗೆ ನೀವು ಮಾಡಬೇಕಾಗಿರೋದು, ಈಗ ಸಾಲ್ಟ್ ಅನಾಲಿಸಿಸ್ ಬಗ್ಗೆ ಹೇಳ್ತಿದ್ದೀನಿ. ಓಕೆ, ಸಾಲ್ಟ್ ಅನಾಲಿಸಿಸ್ ಅಲ್ಲಿ ಮೊದಲಿಗೆ ಪ್ರಿಲಿಮಿನರಿ ಟೆಸ್ಟ್ ಅನ್ನ ಮಾಡ್ತೀರಾ. ಓಕೆನಾ? ಆ ಪ್ರಿಲಿಮಿನರಿ ಟೆಸ್ಟ್ ಏನಿದೆ ಅದಕ್ಕೆ 1 mark ಇರುತ್ತೆ. ಓಕೆ, ನಿಮಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಮೊದಲಿಗೆ ಹೇಳ್ಬಿಡ್ತೀನಿ. 5 marks ಲ್ಯಾಬ್ ರೆಕಾರ್ಡ್, ಅದು ಕೂಡ ನಿಮ್ಗೆ ಗೊತ್ತಿದೆ. 5 marks ಇದಕ್ಕಿರುತ್ತೆ, ನಿಮ್ಮ ಅಟೆಂಡೆನ್ಸ್ಗೆ ಇರುತ್ತೆ. ಬಾಕಿ ಉಳಿದಿರುವಂತಹ 20 marks ಅಲ್ಲಿ 10 marks ಸಾಲ್ಟ್ ಅನಾಲಿಸಿಸ್ಗೆ, 10 marks ಇದಕ್ಕೆ ಟೈಟ್ರೇಷನ್ಗೆ ಇರುತ್ತೆ. ಸೊ ಈಗ ಈ ಸಾಲ್ಟ್ ಅನಾಲಿಸಿಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಪ್ರಿಲಿಮಿನರಿ ಟೆಸ್ಟ್ ಅದಕ್ಕೆ ಈಗಾಗಲೇ ಹೇಳಿದೆ 1 mark ಇರುತ್ತೆ. ಅದರಲ್ಲಿ ಏನು ಮಾಡ್ತೀರಾ, ಸ್ಟೇಟ್ ಆಫ್ ಎ ಸಾಲ್ಟ್ ಅದನ್ನು ಬರೀತೀರಾ. ಅಂದರೆ ಕ್ರಿಸ್ಟಲೈನ್ ಇದೆಯಾ ಅಥವಾ ಅಮಾರ್ಫಸ್ ಇದೆಯಾ ಅದನ್ನು ಕರೆಕ್ಟಾಗಿ ಬರೀತೀರಾ. ಅದರ ನೆಕ್ಸ್ಟ್ ಕಲರ್ ಆಫ್ ಎ ಸಾಲ್ಟ್ ಅನ್ನು ಬರೀತೀರಾ. ಅದ್ರ ನೆಕ್ಸ್ಟ್ ಸಾಲ್ಯುಬಿಲಿಟಿ ಟೆಸ್ಟ್ ಅನ್ನು ಬರೀತೀರಾ. ಅಂದರೆ ಸಾಲ್ಯುಬಲ್ ಇನ್ ವಾಟರ್ ಆರ್ ಸಾಲ್ಯುಬಲ್ ಇನ್ ಡೈಲ್ಯೂಟ್ HCl ಇದನ್ನು ಬರೀತೀರಾ. ಈಗ ಈ ಕ್ರಿಸ್ಟಲೈನ್ ಇತ್ತು ಅಂತ ಹೇಳಿದ್ರೆ ಇಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್. ಅದೇ ಅಮಾರ್ಫಸ್ ಇದ್ರೆ ಅದು ವಾಟರ್ ಸಾಲ್ಯುಬಲ್ ಆಗಿರಲ್ಲ, ಎಲ್ಲಿ ಸಾಲ್ಯುಬಲ್ ಆಗಿರುತ್ತೆ ಅದು ಇಟ್ ಈಸ್ ಸಾಲ್ಯುಬಲ್ ಇನ್ ಡೈಲ್ಯೂಟ್ HCl. ಅಮಾರ್ಫಸ್ ಮತ್ತು ಕ್ರಿಸ್ಟಲೈನ್ ಡಿಫ್ರೆನ್ಸ್ ಗೊತ್ತಾಗತ್ತಲ್ಲ? ಓಕೆ, ಅಮಾರ್ಫಸ್ ಅಂತ ಹೇಳಿದ್ರೆ ಒಂದು ರೀತಿ ಪೌಡರ್ ರೀತಿ ಇರುತ್ತೆ, ಟಾಕಮ್ ಪೌಡರ್. ಅದು ಈಗ ಕೈಗೆ ಹಚ್ಕೊಂಡು ಹೀಗೆ ಮಾಡ್ರೆ ಏನಾಗುತ್ತೆ, ಕೈಗೆ ಅಂಟ್ಕೊಂಡ್ಬಿಡತ್ತಲ್ಲ. ಸೊ ಆ ರೀತಿ ಇರುತ್ತೆ ಯಾವುದು ಈ ಅಮಾರ್ಫಸ್ ಇರೋದು. ನಂತರ ಕ್ರಿಸ್ಟಲೈನ್ ಯಾರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ರವೆ ರೀತಿ ಇರುತ್ತೆ, ಕೈಗೆ ಟಚ್ ಆಗುತ್ತೆ. ಅದ್ರ ಏನು ರವೆ ರೀತಿ ಟಚ್ ಆಗುತ್ತೆ, ಈಗ ಟಚ್ ಮಾಡಿದ್ರೆ ಕಾಳು ರೀತಿ ಟಚ್ ಆಗುತ್ತೆ. ಸೊ ಆ ರೀತಿ ಇದ್ರೆ ಅದು ಕ್ರಿಸ್ಟಲೈನ್ ಆಗಿರುತ್ತೆ. ಓಕೆನಾ? ಸೊ ಈ ಪ್ರಿಲಿಮಿನರಿ ಟೆಸ್ಟ್ ಅನ್ನ ಬರೀತೀರಾ. ಅದರ ನೆಕ್ಸ್ಟ್ ಏನ್ ಮಾಡ್ತೀರಾ ನೀವು, ಡಿಟೆಕ್ಷನ್ ಆಫ್ ಆಸಿಡ್ ರಾಡಿಕಲ್. 3 ಗ್ರೂಪ್ಸ್ ಇದಾವೆ, ಸರಿನಾ? ಅದರಲ್ಲಿ ಈ ಡಿಟೆಕ್ಷನ್ ಆಫ್ ಆಸಿಡ್ ರಾಡಿಕಲ್ ಏನಿದೆ ಅದಕ್ಕೆ 4 marks ಇದೆ. ಅದನ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಡಿಟೆಕ್ಷನ್ ಆಫ್ ಕರೆಕ್ಟ್ ಗ್ರೂಪ್ ಅನ್ನ ಡಿಟೆಕ್ಟ್ ಮಾಡಿದ್ರೆ 1 mark ಸಿಕ್ತು. ನಂತರ ಡಿಟೆಕ್ಷನ್ ಆಫ್ ಕರೆಕ್ಟ್ ಆಸಿಡ್ ರಾಡಿಕಲ್ ಅದಕ್ಕೆ 1 mark ಇರುತ್ತೆ. ಅದಂತರ ಕನ್ಫರ್ಮೇಷನ್ ಟೆಸ್ಟ್ ಏನು ಮಾಡಿದ್ರೆ ಅದಕ್ಕೆ 2 marks ಇರುತ್ತೆ, ಸರಿನಾ? ಅದಕ್ಕೋಸ್ಕರ ಮೊದಲಿಗೆ ನೀವು ಮಾಡಬೇಕಾಗಿರೋದು ಈ ಆಸಿಡ್ ರಾಡಿಕಲ್ನ ಗ್ರೂಪ್ ಅನ್ನ ಐಡೆಂಟಿಫೈ ಮಾಡೋದು. ಈಗ ಎಕ್ಸಾಂಪಲ್ ಟೆಸ್ಟ್, ಅಬ್ಸರ್ವೇಷನ್, ಇನ್ಫರೆನ್ಸ್ ಅದನ್ನ ಬರ್ಕೋತೀರಾ. ಇದಕ್ಕೆ ಫಸ್ಟ್ ಗ್ರೂಪ್ಗೆ ಅಂದ್ರೆ ಟೆಸ್ಟ್ ಮಾಡ್ತೀರಾ. ಟೆಸ್ಟ್ ಮಾಡಿದ ನಂತರ ಈಗ ಎಕ್ಸಾಂಪಲ್ಗೆ ನಾವು ಫಸ್ಟ್ ಗ್ರೂಪ್ ಬರಲ್ಲ ಅಂತ ಅಂದ್ಕೊಳ್ಳೋಣ, ರಿಸಲ್ಟ್ ಬರಲಿಲ್ಲ. ಅವಾಗ ಏನು ಮಾಡ್ತೀರಾ, ರಿಸಲ್ಟ್ ಒಳಗಡೆ ಅಂದ್ರೆ ಟೆಸ್ಟ್, ಅಬ್ಸರ್ವೇಷನ್, ಇನ್ಫರೆನ್ಸ್ ಅಲ್ಲಿ ಏನು ಬರೀತೀರಾ, ನೋ ರಿಯಾಕ್ಷನ್ ಅಬ್ಸರ್ವ್ಡ್, ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಈಸ್ ಅಬ್ಸೆಂಟ್ ಅಂತ ಬರಿಬೇಕು. ಇದನ್ನ ಬರಿಬೇಕು. ಓಕೆನಾ? ಟೆಸ್ಟ್ ಮಾಡೋದು ಬಿಟ್ಬಿಟ್ಟೆ ಹಾಗಲ್ಲ. ಏನು ಮಾಡ್ತೀರಾ,
ಟೆಸ್ಟ್ ಬರೀತೀರಾ, ಅದರೊಳಗಡೆ ಯಾವ ಕೆಮಿಕಲ್ಸನ್ನ ಆ್ಯಡ್ ಮಾಡ್ತೀರಾ ಅದನ್ನ ಬರೀತೀರಾ, ಅಬ್ಸರ್ವೇಷನ್ ಯಾವ ರೀತಿ ಚೇಂಜಸ್ ಆಗುತ್ತೆ ಅದನ್ನ ಬರೀತೀರಾ. ಏನು ಚೇಂಜಸ್ ಆಗದೇ ಇದ್ರೆ ಏನು ಬರೀತೀರಾ ಇನ್ಫರೆನ್ಸಲ್ಲಿ, ನೋ ರಿಯಾಕ್ಷನ್ ಅಬ್ಸರ್ವ್ಡ್, ಸೊ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಈಸ್ ಅಬ್ಸೆಂಟ್ ಅಂತ ಬರೀತೀರಾ. ಅವಾಗ ಏನು ಮಾಡ್ತೀರಾ, ಫಸ್ಟ್ ಗ್ರೂಪ್ ಅಬ್ಸೆಂಟ್ ಆದರೆ ಸೆಕೆಂಡ್ ಗ್ರೂಪಿಗೆ ಹೋಗ್ತೀರಾ. ಫಸ್ಟ್ ಗ್ರೂಪ್ ಪ್ರೆಸೆಂಟ್ ಇದ್ರೆ ಸೆಕೆಂಡ್ ಗ್ರೂಪ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಬಟ್ ಫಸ್ಟ್ ಗ್ರೂಪ್ ಅಬ್ಸೆಂಟ್ ಇದ್ರೆ ಏನು ಮಾಡ್ತೀರಿ ನೀವು, ಸೆಕೆಂಡ್ ಗ್ರೂಪ್ಗೆ ಹೋಗ್ತೀರಾ. ಅದರಲ್ಲೂ ಕೂಡ ಮೊದಲಿಗೆ ಟೆಸ್ಟ್ ಬರ್ಕೋತೀರಾ, ಯಾವ ಕೆಮಿಕಲ್ಸನ್ನು ಆ್ಯಡ್ ಮಾಡ್ತೀರಾ ಅದನ್ನು ಬರ್ಕೋತೀರಾ. ಅದರ ನಂತರ ಅಬ್ಸರ್ವೇಷನ್ ಬರ್ಕೊಳ್ತೀರಾ. ಅದರ ನಂತರ ಇನ್ಫರೆನ್ಸ್ಗೆ ಚೆಕ್ ಮಾಡ್ತೀರಾ. ಇನ್ಫರೆನ್ಸ್ಗಿಂತ ಮೊದಲು ಚೆಕ್ ಮಾಡಬೇಕಲ್ವಾ, ರಿಯಾಕ್ಷನ್ ಮಾಡಿ. ಈಗ ಇದ್ರೊಳಗಡೆ ಸೆಕೆಂಡ್ ಗ್ರೂಪ್ ಪ್ರೆಸೆಂಟ್ ಇದೆ ಅಂತ ಅಂದ್ಕೊಳ್ಳೋಣ. ಅಕಸ್ಮಾತ್ ಸೆಕೆಂಡ್ ಗ್ರೂಪ್ ಪ್ರೆಸೆಂಟ್ ಇದ್ರೆ ಅವಾಗ ಏನು ಬರ್ತೀರಿ ನೀವು, ಸೆಕೆಂಡ್ ಗ್ರೂಪ್ ಆಸಿಡ್ ರಾಡಿಕಲ್ ಈಸ್ ಪ್ರೆಸೆಂಟ್. ಅದರ ನಂತರ ಯಾವ ಆಸಿಡ್ ರಾಡಿಕಲ್ ಇರ್ಬೋದು ಅದನ್ನು ಬರೆಯೋದಕ್ಕೆ ಇದ್ರೊಳಗಡೆ ಬರೀತೀರಾ, ದಿಸ್ ಆಸಿಡ್ ರಾಡಿಕಲ್ ಮೇ ಬಿ ಪ್ರೆಸೆಂಟ್ ಅಂತ ಬರೀತೀರಾ. ಮೇ ಬಿ ಪ್ರೆಸೆಂಟ್ ಅಂತ ಬರೆಯೋದು ತುಂಬಾ ಇಂಪಾರ್ಟೆಂಟ್. ತುಂಬಾ ವಿದ್ಯಾರ್ಥಿಗಳು ಮರೀತಾರೆ, ಮರೆಯೋದ್ರಿಂದ ಒಂದು ಮಾರ್ಕ್ಸ್ ಕೂಡ ಕಟ್ ಆಗುತ್ತೆ. ಸೊ ನೀವು ಮರೆಯೋದಕ್ಕೆ ಹೋಗಬೇಡಿ. ಸೊ ಏನ್ ಮಾಡ್ತೀರಾ, ದಿಸ್ ಪರ್ಟಿಕ್ಯುಲರ್ ಆಸಿಡ್ ರಾಡಿಕಲ್ ಮೇ ಬಿ ಪ್ರೆಸೆಂಟ್ ಅಂತ ಬರೀತೀರಾ. ಮೇ ಬಿ ಪ್ರೆಸೆಂಟ್ ಅಂತ ಬರೆದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು, ಕನ್ಫರ್ಮೇಷನ್ ಟೆಸ್ಟ್ ಮಾಡಬೇಕು. ಕನ್ಫರ್ಮೇಷನ್ ಟೆಸ್ಟ್ ಅಲ್ಲೂ ಕೂಡ ಅದೇ ಕೆಮಿಕಲ್ಸ್ ಅನ್ನ ಆಡ್ ಮಾಡೋದಾಯ್ತು, ಯಾವ ರೀತಿ ರಿಯಾಕ್ಷನ್ ಆಗುತ್ತೆ, ಏನು ಅಬ್ಸರ್ವ್ ಮಾಡ್ತೀರಾ ಅದನ್ನ ಬರೀತೀರಾ. ನಂತರ ಓಕೆ ಕನ್ಫರ್ಮ್ ಆಯ್ತು, ದಿಸ್ ಆಸಿಡ್ ರಾಡಿಕಲ್ ಈಸ್ ಕನ್ಫರ್ಮ್ಡ್ ಅದನ್ನ ಬರೀತೀರಾ. ಸರಿನಾ, ಈ ರೀತಿ ಇರುತ್ತೆ. ಈಗ ಸೆಕೆಂಡ್ ಗ್ರೂಪ್ ಪ್ರೆಸೆಂಟ್ ಅಂತ ಕನ್ಫರ್ಮ್ ಆಗಿಬಿಟ್ರೆ ಥರ್ಡ್ ಗ್ರೂಪ್ಗೆ ಹೋಗೋ ಅವಶ್ಯಕತೆ ಇರೋದು. ಸೆಕೆಂಡ್ ಗ್ರೂಪ್ ಅಬ್ಸೆಂಟ್ ಇತ್ತು ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ, ಅವಾಗ ಮತ್ತೆ ಥರ್ಡ್ ಗ್ರೂಪ್ಗೆ ಟೆಸ್ಟ್ ಮಾಡ್ತೀರಾ. ಸೊ ಈಗ ಮತ್ತೊಂದು ಕೇಸ್ ತಗೋಣ. ಫಸ್ಟ್ ಗ್ರೂಪ್ ಕೂಡ ಅಬ್ಸೆಂಟ್ ಇದೆ, ಸೆಕೆಂಡ್ ಗ್ರೂಪ್ ಕೂಡ ಅಬ್ಸೆಂಟ್ ಇದೆ. ಅವಾಗ ಏನು ಮಾಡ್ತೀರಿ ನೀವು, ಥರ್ಡ್ ಗ್ರೂಪ್ ಆಸಿಡ್ ರಾಡಿಕಲ್ಗೆ ಟೆಸ್ಟ್ ಮಾಡ್ತೀರಾ. ಸೊ ಅದರಲ್ಲೂ ಕೂಡ ಟೆಸ್ಟ್, ಅಬ್ಸರ್ವೇಷನ್ ಇದಿಷ್ಟು ಬರೀತೀರಾ. ನಂತರ ಎಲ್ಲ ರಿಯಾಕ್ಷನ್ ಕರೆಕ್ಟ್ ಆಯಿತು ಅಂತ ತಿಳ್ಕೊಳ್ಳೋಣ. ಆವಾಗ SO4 ಅದರೊಳಗಡೆ ಏನಾಗುತ್ತೆ, ಥರ್ಡ್ ಗ್ರೂಪ್ ಆಸಿಡ್ ರಾಡಿಕಲ್ ಈಸ್ ಪ್ರೆಸೆಂಟ್. SO4ಗೆ ಸೆಪರೇಟ್ ಕನ್ಫರ್ಮೇಷನ್ ಟೆಸ್ಟ್ ಅಂತ ಇಲ್ಲ. ಅದಕ್ಕೋಸ್ಕರ ನೀವೇನು ಬರಬೇಕಾಗತ್ತೆ ಅಂತ ಹೇಳಿದ್ರೆ SO4 ಈಸ್ ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್ಡ್ ಅಂತ ಬರೀತೀರಾ. ಅಂದರೆ ಬೇರೆ ಗ್ರೂಪಲ್ಲಿ ಏನಾಗುತ್ತೆ, ದಿಸ್ ಪರ್ಟಿಕ್ಯುಲರ್ ಆಸಿಡ್ ರಾಡಿಕಲ್ ಮೇ ಬಿ ಪ್ರೆಸೆಂಟ್ ಅಂತ ಬರೆದು ಅದರ ನೆಕ್ಸ್ಟ್ ನೀವೇನು ಮಾಡ್ತೀರಾ, ಕನ್ಫರ್ಮೇಷನ್ ಟೆಸ್ಟ್ ಮಾಡ್ತೀರಾ. ಸೊ SO4ಗೆ ಸೆಪರೇಟಾಗಿ ಕನ್ಫರ್ಮೇಷನ್ ಟೆಸ್ಟ್ ಇಲ್ಲದೆ ಇರೋದಕ್ಕೆ ನೀವೇನು ಬರೀಬೇಕಾಗತ್ತೆ, SO4 ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್ಡ್ ಅಂತಾನೆ ಬರೀಬೇಕಾಗುತ್ತೆ. ಓಕೆನಾ, ಯಾಕೆ ಸೆಪರೇಟ್ ಕನ್ಫರ್ಮೇಷನ್ ಟೆಸ್ಟ್ ಇಲ್ಲ, ಅದಕ್ಕೋಸ್ಕರ. ಸೊ ಆಸಿಡ್ ರಾಡಿಕಲ್ ಕ್ಲಿಯರ್ ಆಯಿತು ಅನ್ಸುತ್ತೆ. ಸೊ ಆಸಿಡ್ ರಾಡಿಕಲ್ ಅಂದರೆ ಪರ್ಟಿಕ್ಯುಲರ್ ಆಸಿಡ್ ರಾಡಿಕಲ್ ಬಂತು. ನೆಕ್ಸ್ಟ್ ಏನು ಮಾಡ್ತೀರಾ, ಬೇಸಿಕ್ ರಾಡಿಕಲ್ನ ಡಿಟೆಕ್ಟ್ ಮಾಡ್ತೀರಾ. ಬೇಸಿಕ್ ರಾಡಿಕಲ್ ಡಿಟೆಕ್ಷನಲ್ಲೂ ಕೂಡ ಇದಕ್ಕೆ 4 ಮಾರ್ಕ್ಸ್ ಇರುತ್ತೆ. 1 ಮಾರ್ಕ್ ಕರೆಕ್ಟ್ ಆದ ಗ್ರೂಪನ್ನು ಫೈಂಡ್ ಔಟ್ ಮಾಡಿದ್ದಕ್ಕೆ, ಅಂದರೆ ಡಿಟೆಕ್ಷನ್ ಆಫ್ ಕರೆಕ್ಟ್ ಗ್ರೂಪ್ ಅದಕ್ಕೆ 1 ಮಾರ್ಕ್ ಇರುತ್ತೆ. ಆಮೇಲೆ ಡಿಟೆಕ್ಷನ್ ಆಫ್ ಪರ್ಟಿಕ್ಯುಲರ್ ಬೇಸಿಕ್ ರಾಡಿಕಲ್ ಅದಕ್ಕೆ 1 ಮಾರ್ಕ್ ಇರುತ್ತೆ. 2 ಮಾರ್ಕ್ಸ್ ಅದಕ್ಕೆ ಇರುತ್ತೆ ಹೇಳಿ, ಕನ್ಫರ್ಮೇಷನ್ ಟೆಸ್ಟ್ಗೆ ಇರುತ್ತೆ. ಸೊ ಸೂಟೇಬಲ್ ಎಕ್ಸ್ಪೆರಿಮೆಂಟ್ಸನ್ನು ಮಾಡ್ತೀರಾ, ಟೆಸ್ಟ್, ಅಬ್ಸರ್ವೇಷನ್, ಇನ್ಫರೆನ್ಸ್ ಈ ರೀತಿ ರಿಯಾಕ್ಷನನ್ನು ಮಾಡ್ತಾ ನೀವೇನು ಮಾಡ್ತೀರಾ, ಬೇಸಿಕ್ ರಾಡಿಕಲ್ ಯಾವುದು ಅದನ್ನು ಫೈಂಡ್ ಔಟ್ ಮಾಡ್ತೀರಾ. ಓಕೆ, ಈಗ ಪ್ರಿಪ್ರೇಷನ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗ್ತೀರಾ, ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ತೀರಾ, ಅದ್ರ ಬೇಸಿಸ್ ಮೇಲೆ ನಿಮಗೆ ಪ್ರಾಕ್ಟಿಕಲಿ ಮಾರ್ಕ್ಸ್ ಸಿಗುತ್ತೆ. ಪ್ರಾಕ್ಟೀಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಹೇಗೆ ಮಾಡೋದು ಅಂತ ಹೇಳೋದಾದರೆ, ನಿಮ್ಮ ಕಾಲೇಜಲ್ಲಿ ನಿಮಗೆ ಸಾಲ್ಟ್ ಆ್ಯನ್ಸಲ್ಲಿ ಯಾವ್ಯಾವುದನ್ನು ಟೀಚ್ ಮಾಡಿದ್ರೆ ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಓಕೆನಾ, ಅದನ್ನು ಲಿಸ್ಟ್ ಮಾಡ್ಕೋತೀರಾ. ಅದ್ರ ನಂತರ ಚಾರ್ಟ್ ಏನಿದೆ ಅದನ್ನು ನೋಡದೆ ಬರೆಯೋದಕ್ಕೆ ಬರಬೇಕು ನಿಮ್ಗೆ. ಈಗ ಸಾಲಿಬಿಲಿಟಿ ಟೆಸ್ಟ್ ಅಂದರೆ ಜನರಲ್ ಆಗಿ ಗೊತ್ತಿರಬೇಕು, ಸಾಲಿಬಿಲಿಟಿ ಟೆಸ್ಟ್. ಓಕೆ, ಅದರೊಳಗಡೆ ಈ ರೀತಿ ಮಾಡ್ತೀವಿ. ಅದ್ರ ನೆಕ್ಸ್ಟ್ ಆಸಿಡ್ ರಾಡಿಕಲ್ ಡಿಟೆಕ್ಷನಲ್ಲಿ ಇವಿಷ್ಟು ಗ್ರೂಪ್ ಇದ್ದಾವೆ, ಅವುಗಳಿಗೆ ಈ ರೀತಿ ರಿಯಾಕ್ಷನ್ಸ್ ಇದಾವೆ, ಕನ್ಫರ್ಮೇಷನ್ ಟೆಸ್ಟ್ ಈ ರೀತಿ ಇದಾವೆ, ಅವೆಲ್ಲವುಗಳನ್ನು ಗೊತ್ತಿರಬೇಕು. ಹಾಗೆ ಬೇಸಿಕ್ ರಾಡಿಕಲ್ಗೂ ಕೂಡ ಗ್ರೂಪ್ ಟೆಸ್ಟ್ ಈ ರೀತಿ ಮಾಡ್ತೀವಿ. ಬೇಸಿಕ್ ರಾಡಿಕಲ್ ಫೈಂಡ್ ಔಟ್ ಮಾಡೋದಕ್ಕೆ ಈ ರೀತಿ ರಿಯಾಕ್ಷನ್ ಇರುತ್ತೆ. ಅದಂತರ ಕನ್ಫರ್ಮೇಷನ್ ಟೆಸ್ಟ್ ಈ ರೀತಿ ಇದೆ. ಸೊ ಅದನ್ನೆಲ್ಲ ನಿಮಗೆ ಪರ್ಫೆಕ್ಟ್ ಆಗಿರಬೇಕು. ಅದನ್ನೆಲ್ಲ ನೋಡದೆ ಬರೆದು ಪ್ರಾಕ್ಟೀಸ್ ಮಾಡಿ. ಇದಿಷ್ಟೇ ಆದರೆ ಸಾಕಾಗಲ್ಲ, ಯಾಕಂದರೆ ಇದಿಷ್ಟೇ ಮಾಡ್ಕೊಂಡು ಹೋಗ್ತೀರಾ, ಅದರಿಂದನೇ ನಿಮ್ಗೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಈಗ ನೆಕ್ಸ್ಟ್ ಏನು ಹೇಳ್ತೀನಿ, ಇದನ್ನು ಫಾಲೋ ಮಾಡಿದರೆ ನಿಮ್ಗೆ ಎಕ್ಸಾಮಲ್ಲಿ ಏನೂ ಕನ್ಫ್ಯೂಷನ್ ಆಗಲ್ಲ, ಪರ್ಫೆಕ್ಟಾಗಿ ಎಕ್ಸಾಮ್ ಬರೀತೀರ. ಏನು ಮಾಡಬೇಕು ಅಂತ ಹೇಳಿದ್ರೆ, ಹೇಳಿದ್ನಲ್ವಾ ಕಾಲೇಜಲ್ಲಿ ಯಾವ್ಯಾವ ಸಾಲ್ಟ್ ಆನ್ಸ್ ಮಾಡಿದ್ರೆ ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ ಅಂತ. ಅದನ್ನು ಲಿಸ್ಟ್ ಮಾಡ್ಕೋತೀರಾ. ನಂತರ ಅದಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು. ಯಾಕಂತ ಹೇಳಿದ್ರೆ ನಿಮ್ಮ ಕಾಲೇಜಲ್ಲಿ ಯಾವ್ಯಾವ ಎಕ್ಸ್ಪೆರಿಮೆಂಟ್ಸ್ ಟೀಚ್ ಮಾಡಿದ್ರೆ ಅವುಗಳನ್ನಷ್ಟೇ ಎಕ್ಸಾಮಿಗೆ ಇಟ್ಟಿರ್ತಾರೆ. ಸರಿ, ಹಾಗಿದ್ರೆ ಲಿಸ್ಟ್ ಮಾಡ್ಕೋತೀರಾ. ಈಗ ಎಕ್ಸಾಂಪಲ್ ಯಾವುದೊಂದು ಸಾಲ್ಟ್ ನಿಮಗೆ ಮಾಡಿಸಿದ್ರೆ ಅದು ಬರ್ಕೊಂಡ್ರಿ, ಆ ಸಾಲ್ಟ್ ಇತ್ತು ಅಂತ ಹೇಳಿದ್ರೆ ಈ ಪ್ರಿಲಿಮಿನರಿ ಟೆಸ್ಟ್ ಯಾವ ರೀತಿ ಇರುತ್ತೆ ಅದನ್ನು ಫಸ್ಟ್ ಬರ್ಕೊಳ್ರಿ. ನೋಡದೆ ಬರೋದಕ್ಕೆ ಟ್ರೈ ಮಾಡಿ, ನೋಡದೆ ಬರೀರಿ. ಅದ್ರ ನೆಕ್ಸ್ಟ್ ಏನು ಮಾಡ್ತೀರಿ, ಡಿಟೆಕ್ಷನ್ ಆಫ್ ಆಸಿಡ್ ರಾಡಿಕಲ್ಗೆ ಅಲ್ಲಿ ಟೆಸ್ಟ್, ಅಬ್ಸರ್ವೇಷನ್, ಇನ್ಫರೆನ್ಸ್
ಅದರೊಳಗಡೆ ಏನೇನು ಬರೀತೀರಾ ಅದನ್ನು ನೋಡದೆ ಬರೀತೀರಾ. ಅಂದರೆ ನಿಮ್ಗೆ ಈಗ ಎಕ್ಸಾಂಪಲ್ ಆ ಸಾಲ್ಟ್ ಸಿಕ್ತು ಅಂದರೆ ಎಕ್ಸಾಮಲ್ಲಿ ಏನು ಬರೀತೀರಾ ನೀವು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಬರಿತಾ ಹೋಗೋದು, ನೋಡದೆ ಬರೀತಾ ಹೋಗೋದು. ಸೊ ಆ ಸಾಲ್ಟ್ ಇದೆ ಹಾಗಿದ್ರೆ, ಆ ಸಾಲ್ಟ್ ಇದ್ರೆ ಇದು ಅಮಾರ್ಫಸ್ ಇದೆ ಹಾಗಿದ್ರೆ ಅದನ್ನು ಬರ್ಕೋತೀರಾ. ಅಂದ್ರೆ ಸಾಲ್ವೆಂಟ್ ಟೆಸ್ಟ್ ಎಲ್ಲ ಬರೀಕೋತೀರಾ. ನೆಕ್ಸ್ಟ್ ಡಿಟೆಕ್ಷನ್ ಆಫ್ ಆಸಿಡ್ ರಾಡಿಕಲ್ಗೆ ಥರ್ಡ್ ಗ್ರೂಪ್ ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಫಸ್ಟ್ ಗ್ರೂಪ್ ಟೆಸ್ಟ್ ಆಬ್ಸರ್ವೇಷನ್ ಇನ್ಫರೆನ್ಸ್ ಏನು ಬರೀತೀರಾ? ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಈಸ್ ಅಬ್ಸೆಂಟ್ ಅದನ್ನು ಬರೀತೀರಾ. ಸೆಕೆಂಡ್ ಗ್ರೂಪ್ಗೂ ಕೂಡ ಟೆಸ್ಟ್ ಆಬ್ಸರ್ವೇಷನ್ ಇನ್ಫರೆನ್ಸ್ ಏನು ಬರೀತೀರಾ? ಸೆಕೆಂಡ್ ಗ್ರೂಪ್ ಆಸಿಡ್ ರಾಡಿಕಲ್ ಈಸ್ ಅಬ್ಸೆಂಟ್ ಅದನ್ನು ಬರೀತೀರಾ. ಥರ್ಡ್ ಗ್ರೂಪ್ ಪ್ರೆಸೆಂಟ್ ಇದೆ ಅಲ್ವಾ, ಅದಕ್ಕೋಸ್ಕರ ಏನು ಬರೀತೀರಾ? ಅದರ ಟೆಸ್ಟ್ ಹಾಗೆ ಆಬ್ಸರ್ವೇಷನ್ ಇನ್ಫರೆನ್ಸ್ ಥರ್ಡ್ ಗ್ರೂಪ್ ಆಸಿಡ್ ರಾಡಿಕಲ್ ಈಸ್ ಪ್ರೆಸೆಂಟ್ ಅಂತ ಬರೋದು. ಇದಕ್ಕೆ ಕನ್ಫರ್ಮೇಷನ್ ಟೆಸ್ಟ್ ಅಂತೂ ಇಲ್ಲ, SO4 ಈಸ್ ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್ಡ್ ಅದಕ್ಕೆ ಸಂಬಂಧ ಟೆಸ್ಟ್ ಮಾಡಿ ಬರೀತೀರಾ. ಹೌದಾ? ಇದಿಷ್ಟು ಬರೆದು ಪ್ರಾಕ್ಟೀಸ್ ಮಾಡಿ, ನೋಡದೆ ಬರೆದು ಪ್ರಾಕ್ಟೀಸ್ ಮಾಡಿ. ಅದರ ನೆಕ್ಸ್ಟ್ ಬೇಸಿಕ್ ರಾಡಿಕಲ್, ಅದರಲ್ಲೂ ಕೂಡ ಈ ರೀತಿ ಟೆಸ್ಟ್ ಮಾಡಿದ್ದೀವಿ, ಅದರ ಆಬ್ಸರ್ವೇಷನ್ ಈ ರೀತಿ ಇದೆ, ಓಕೆ ಹೀಗೆ ಬಂತು ಹಾಗಿದ್ರೆ ಅದು ಕನ್ಫರ್ಮ್, ಈ ರೀತಿ ಮಾಡ್ತಾ ಹೋಗೋದು. ಸೊ ನೋಡದೆ ಬರೆದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಎಲ್ಲ ಸಾಲ್ಟ್ಸ್ಗೂ ಕೂಡ. ಅಂದರೆ ಆ ಒಂದು ಪರ್ಟಿಕ್ಯುಲರ್ ನಿಮಗೆ ಸಾಲ್ಟ್ ಕೊಟ್ಟಿದ್ರೆ ಆನ್ಸರ್ ಪೇಪರ್ ಮೇಲೆ ಏನು ಬರಿತಿದ್ರಿ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ಬರಿತಾ ಹೋಗಿ. ಇದರಿಂದ ಇಷ್ಟು ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಎಕ್ಸಾಮ್ ತುಂಬ ಚೆನ್ನಾಗಾಗತ್ತೆ. ಸರಿನಾ? ಇದನ್ನ ಟ್ರೈ ಎಲ್ಲ ಮಾಡಿ ಇದನ್ನ 100% ಸ್ಕೋರ್ ಆಗುತ್ತೆ. ಅದರ ನಂತರ ನೆಕ್ಸ್ಟ್ ಟೈಟ್ರೇಷನ್, ಇದಂತೂ ಈಸಿ ಇದಲ್ಲ, ಈಸಿ ಅನ್ಸತ್ತಲ್ಲ ನಿಮಗೆ? ಈಸಿ ಇರತ್ತೆ. ಓಕೆ, ಟೈಟ್ರೇಷನ್ ಇದಕ್ಕೆ ಸಂಬಂಧ ಏನು ಮಾಡ್ತೀರಾ? ಸೊಲ್ಯೂಷನ್ ಇನ್ conical flask, solution in burette, indicator used, ಆಮೇಲೆ ಎಂಡ್ ಪಾಯಿಂಟ್ ಇದಿಷ್ಟು ಬರ್ಕೋತೀರಾ. ಸರಿನಾ? ಇದನ್ನ ಬರ್ಕೋತೀರಾ. ಅದಕ್ಕೆ ಸಂಬಂಧ ಟ್ಯಾಬ್ಯುಲರ್ ಕಾಲಮ್ ಎಂಟರ್ ಮಾಡ್ತೀರಾ. ಸರಿ, ಈ ಟ್ಯಾಬ್ಯುಲರ್ ಕಾಲಮ್ ಏನಿದೆ ಅದಕ್ಕೆ ಅಂದರೆ ಅದರಲ್ಲಿ ರಿಯಾಕ್ಷನ್ ಎಲ್ಲ ಮಾಡಿ, ಅಂದರೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ರೀಡಿಂಗನ್ನು ಎಂಟರ್ ಮಾಡೋದಕ್ಕೆ 1 ಮಾರ್ಕ್ ಇರುತ್ತೆ. ಅದ್ರ ಜೊತೆಗೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ. ಅಂದರೆ ಈಗ ಬ್ಯೂರೆಟ್ ಒಳಗಡೆ ಕರೆಕ್ಟ್ ಆದ ಸೊಲ್ಯೂಷನ್ ತೆಗೆದುಕೊಂಡಿದ್ದೀರಾ, ಕೊನಿಕಲ್ ಫ್ಲಾಸ್ಕ್ ಒಳಗಡೆ ಕರೆಕ್ಟ್ ಆದ ಸೊಲ್ಯೂಷನ್ ತೆಗೆದುಕೊಂಡಿದ್ದೀರಾ, ಬ್ಯೂರೆಟಲ್ಲಿ ಎಲ್ಲಿವರೆಗೆ ಫಿಲ್ ಮಾಡಬೇಕು ಅಲ್ಲಿವರೆಗೆ ಕರೆಕ್ಟಾಗಿ ಫಿಲ್ ಆಗಿದೆಯಾ, ಎಕ್ಸ್ಟ್ರಾ ಆಗಿದೆಯಾ ಅಥವಾ ಕಡಿಮೆ ಆಗಿದೆ, ಇದನ್ನೆಲ್ಲ ನೋಡ್ತಾ ಇರ್ತಾರೆ. ಹಾಗೆ ಕೊನಿಕಲ್ ಫ್ಲಾಸ್ಕಲ್ಲೂ ಕೂಡ ಸೊಲ್ಯೂಷನ್ನ ಕರೆಕ್ಟ್ ಅಮೌಂಟಲ್ಲಿ ತೊಗೊಂಡಿದ್ದೀರಾ ಇದನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಹಾಗೆ ಇಂಡಿಕೇಟರ್ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿದ್ದೀರಾ, ಸೊ ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಹಾಗೆ ಎಂಡ್ ಪಾಯಿಂಟ್ ಅದನ್ನು ಕರೆಕ್ಟಾಗಿ ಡಿಟೆಕ್ಟ್ ಮಾಡಿದ್ದೀರಾ, ಇದನ್ನೆಲ್ಲ ನೋಡ್ತಾರೆ. ಸೊ ಈ ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡ್ತೀರಾ. ಅಂದರೆ ಬ್ಯೂರೆಟಲ್ಲಿ ಸೂಕ್ತವಾದ ಸೊಲ್ಯೂಷನ್ ತೊಗೊಳ್ಳೋದು, ನಂತರ ಕೊನಿಕಲ್ ಫ್ಲಾಸ್ಕಲ್ಲಿ ಸೊಲ್ಯೂಷನ್ ತೆಗೆದುಕೊಳ್ಳೋದು, ಇದನ್ನೆಲ್ಲ 3 ಮಾರ್ಕ್ಸ್ ಇರುತ್ತೆ. ಇದೆಲ್ಲ ಕರೆಕ್ಟಾಗಿ ಮಾಡಿದರೆ ಅದಂತರ ನೀವು ರೀಡಿಂಗನ್ನು ತೆಗೆದುಕೊಂಡು ಕರೆಕ್ಟಾಗಿ ಎಂಟರ್ ಮಾಡಿದರೆ ಟ್ಯಾಬ್ಲೆಟ್ ಕಾಲಮಲ್ಲಿ ಅದಕ್ಕೆ 1 ಮಾರ್ಕ್ ಇರುತ್ತೆ. ಅಂದ್ರೆ ನೆಕ್ಸ್ಟ್ ಏನು ಮಾಡ್ತೀರಾ? ಅಕ್ಯುರಸಿ ಏನಿರುತ್ತೆ, ಕಾಂಕ್ರೀಟ್ ರೀಡಿಂಗ್ ತಗೋತೀರಲ್ವಾ, ಅದರ ನಂತರ ಏನು ಅಕ್ಯುರಸಿ ಏನಿರುತ್ತೆ ಅದಕ್ಕೆ 3 ಮಾರ್ಕ್ ಇರುತ್ತೆ. ಕರೆಕ್ಟ್ ಅಕ್ಯುರೇಟ್ ಆಗಿದ್ರೆ 3 ಮಾರ್ಕ್ಸ್ ಸಿಗುತ್ತೆ. ಅಕಸ್ಮಾತ್ ಡಿಫ್ರೆನ್ಸ್ ಸ್ವಲ್ಪ ಜಾಸ್ತಿ ಇದೆ ಆ ರೀತಿ ಇದ್ದಾಗ 3ಅಲ್ಲಿ 2 ಮಾರ್ಕ್ಸ್ ಕೊಡ್ತಾರೆ. ಈ ರೀತಿ ಆಗಿರುತ್ತೆ. ನಂತರ ಅದೇ ಟ್ಯಾಬ್ಲೆಟ್ ಕಾಲಮಲ್ಲಿ ಎಂಟರ್ ಮಾಡ್ತೀರಾ, ಕಾಂಕ್ರೀಟ್ ರೀಡಿಂಗ್ ಎಲ್ಲ ತೆಗೆದುಕೊಳ್ತೀರಾ. ಅದರ ನಂತರ ನೆಕ್ಸ್ಟ್ ಏನು ಮಾಡ್ತೀರಾ ಹೇಳಿ? ಈ ಫಾರ್ಮುಲಾ ಬರೀತೀರಾ. ಫಾರ್ಮುಲಾ ಕರೆಕ್ಟಾಗಿ ಬರೀಬೇಕು, ಫಾರ್ಮುಲಾ ಬರೀಲೇಬೇಕು, ಫಾರ್ಮುಲಾಗೆ 1 ಮಾರ್ಕ್ ಇರುತ್ತೆ. ಅದ್ರ ನೆಕ್ಸ್ಟ್ ಏನು ಮಾಡ್ತೀರಾ ಹೇಳಿ? ನೀವು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ. ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ 1 ಮಾರ್ಕ್ ಇರುತ್ತೆ. ನಂತರ ಫೈನಲ್ ಆನ್ಸರ್ ರಿಸಲ್ಟ್ ಬಂತ, ಆ ರಿಸಲ್ಟನ್ನು ಕರೆಕ್ಟಾಗಿ ಬರೆದು ಅದಕ್ಕೆ ಯೂನಿಟನ್ನು ಕೂಡ ಬರೆದ್ರೆ ಅದಕ್ಕೆ 1 ಮಾರ್ಕ್ ಇರುತ್ತೆ. ಸೊ ಈ ರೀತಿ 10 ಮಾರ್ಕ್ಸ್ ಈ ಟೈಟ್ರೇಷನ್ಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಯಾವ ರೀತಿ ಹೇಳಿ? 3 ಮಾರ್ಕ್ಸ್ ನೀವು ಎಕ್ಸ್ಪೆರಿಮೆಂಟ್ ಹೇಗೆ ಮಾಡ್ತೀರಾ ಅದಕ್ಕೆ, ನಂತರ ಮತ್ತೊಂದು ಮಾರ್ಕ್ ಅದಕ್ಕೆ ಟ್ಯಾಬ್ಲೆಟ್ ಕಾಲಮಲ್ಲಿ ನೀವು ರೀಡಿಂಗನ್ನು ಎಂಟರ್ ಮಾಡಿರೋದಕ್ಕೆ, ಅದ್ರ ನೆಕ್ಸ್ಟ್ 3 ಮಾರ್ಕ್ಸ್ ಅದಕ್ಕೆ ಅಕ್ಯುರೇಸಿಗೆ, ಅದರ ನಂತರ ನೆಕ್ಸ್ಟ್ 3 ಮಾರ್ಕ್ಸ್ ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ 2 ಮಾರ್ಕ್, ನಂತರ ರಿಸಲ್ಟನ್ನು ಕರೆಕ್ಟಾಗಿ ಬರೆದೋದಕ್ಕೆ ಮತ್ತೊಂದು ಮಾರ್ಕ್. ಈ ರೀತಿ ಮಾಡ್ತಾ ಹೋದ್ರೆ 10 ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಕ್ಲಿಯರ್ ಆಯಿತು. ಸರಿನಾ? ಈ ರೀತಿ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ ಇರುತ್ತೆ. ಚೆನ್ನಾಗಿ ಮಾಡಿ, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಪ್ರಿಪ್ರೇಷನ್ ಚೆನ್ನಾಗಬೇಕು ಅಷ್ಟೇ. ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ ತುಂಬ ಲೇಟಾಗಿ ಇದ್ದರೆ, ಈಗ ಎಕ್ಸಾಂಪಲ್ ಫೆಬ್ರವರಿ 8, 9 ಆ ರೀತಿ ಇತ್ತು ಅಂತ ಹೇಳಿದ್ರೆ ಕೇವಲ ಪ್ರಾಕ್ಟಿಕಲ್ ಎಕ್ಸಾಮ್ನಷ್ಟೇ ಪ್ರಿಪೇರ್ ಆಗ್ತಾ ಹೋಗಬೇಡಿ. ಥಿಯರಿ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿ, ಥಿಯರಿ ಜೊತೆಗೆ ಪ್ರಾಕ್ಟಿಕಲ್ ಕೂಡ ಪ್ರಾಕ್ಟೀಸ್ ಮಾಡ್ಕೋತಾರೆ. ಓಕೆನಾ? ಅದು ನಿಮಗೀಗ ಜನವರಿ ಎಂಡಲ್ಲೇ ಇದೆ, ಆ ರೀತಿ ಇದ್ದಾಗ ಫೆಬ್ರವರಿ 1, ಫೆಬ್ರವರಿ 2 ಈ ರೀತಿನೇ ಎಕ್ಸಾಮ್ ಇತ್ತು ಅಂದರೆ ನೀವು ಜಾಸ್ತಿ ಪ್ರಾಕ್ಟಿಕಲಿಗೆ ಫೋಕಸ್ ಮಾಡ್ತಾ ಹೋಗಿ. ಸ್ವಲ್ಪ ಲೇಟ್ ಇತ್ತು ಅಂತ ಹೇಳಿದ್ರೆ ನೀವು ಥಿಯರಿ ಪ್ರಾಕ್ಟಿಕಲ್ ಎರಡೂ ಪ್ರಾಕ್ಟೀಸ್ ಮಾಡ್ಕೋತಾ ಹೋಗಿ. ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಒಂದು 3 to 4 ಡೇಸ್ ಗ್ಯಾಪ್ ಇರಬೇಕಾದ್ರೆ ಫುಲ್ ಪ್ರಾಕ್ಟಿಕಲನ್ನು ಪರ್ಫೆಕ್ಟ್ ಮಾಡ್ಕೊಬಿಡಿ. ಆಲ್ ದ ಬೆಸ್ಟ್. ಎಕ್ಸಾಮ್ ಚೆನ್ನಾಗಿ ಆಗುತ್ತೆ, ಡೋಂಟ್ ವರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಕೂಡ ಮಾಡಿ. ಜೈ ಹಿಂದ್, ವಂದೇ ಮಾತರಂ. ಸಿಗೋಣ.